ಅಣ್ಣ ಓ ಇದು ಯಾರನ್ನ ಸತ್ತೋದ್ರೆ ಎಷ್ಟು ಜನ ಸೇರ್ಬೋದಣ್ಣ? ಮದುವೆಗೆ 25 ಜನ 50 ಜನ ಅಂದ್ರೆ ಸತ್ತಿರೋದು ಗೊತ್ತಾಗಲ್ಲ ಸ್ವಾಮಿ ನನಗೇನು. ಅಲ್ಲಣ್ಣ, ಮದ್ವೆಗೆ 50 ಜನ ಅಂತೆ, ಹಾ ಸತ್ತೋದ್ರೆ 5 ಜನ ಅಂತೆ ಸೇರೋದು. ಏನೋ ಗೊತ್ತಿಲ್ಲ ಸ್ವಾಮಿ, ನಿಮಗೆ ಗೊತ್ತಿರ್ಬೇಕೇನೋ. ಗೊತ್ತು, ಅದಕ್ಕೇನೆ. ಹಾ ಈಗ ನೀವು ಬರಕ್ಕೆ ಎಷ್ಟೊತ್ತಾಗುತ್ತಣ್ಣ? ನಾನ್ ಬರಕ್ಕ? ಹಾ, ನಾನು ಎಲ್ಲಿಗೂ ಬರಲ್ಲ. ಅಲ್ಲಲ್ಲ, ಇಲ್ಲಿ ಹಾ 5 ಜನ ಸತ್ತೋದ್ರೆ ಸೇರ್ಬೇಕು ಅಂದ್ರೆ ಇವ್ರು ನಂಜಪ್ಪ ಸತ್ತೋದ್ರಲ್ಲ. ಏನಂಜಪ್ಪ? ಆಗ ಗೊತ್ತಾಗಿಲ್ವಣ್ಣ ನಿಂಗಿನ್ನ? ಇಲ್ಲ ಸ್ವಾಮಿ, ಟಿವಿ ನೋಡ್ಕೊಂಡ್ಕೊಂಡು ನಾನು ಎಲ್ಲೋ ಕೊರೋನಾ ಬಂದು ಹಾ ಮಂತ ಬಿದ್ದು ಹಂಗೆ ಒದ್ದಾಡ್ ಹಾಸ್ಪಿಟಲ್ ತಗೊಂಡೋದ ಸತ್ತೋದ. ಅದಕ್ಕೆ ಮಣ್ಣು ಮಾಡ್ಬಿಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ರು. ಅದೇ ಸತ್ತೋದ್ರೆ 5 ಜನ ಅಷ್ಟೇ ಅಂತ ಹೇಳಿದ್ರು. ಹಾ ಈಗ ನೀವು ಬರ್ಬೇಕಲ್ಲ ಈಗ. ನಾವಿನ್ಯಾಕೆ? ಇಲ್ಲ ಇಲ್ಲಿ ಕೇಳಿ, ಇಲ್ಲಿ ಏನಕ್ಕೆ ಅಂತ. ಏನ್ ಕೇಳಿ? ಇಲ್ಲಿ 4 ಜನ ಇದ್ದೀವಿ ಒತ್ಕೊಂಡು ಹೋಗಕ್ಕೆ. ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಲೆ ಬೋಡ್ಸ್ಕೊಂಡು ಮುಂದ್ಗಡೆ ಮಡಕೆ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಜಲ್ದಿ ಬಂದ್ಬಿಡೋಣ ನೀನು. ಅವ್ರ ಮಗಾರು ಅವ್ರ ಸಂಬಂಧ? ಇಲ್ಲ ಅವ್ರ ಮಗ ಸಂಬಂಧಿಕರು ಕಾಯಿಲೆ ಬಂದಿದೆ ಅಂತ ಎದುರ್ಕೊಂಡ್ಬಿಡ್ತಾವ್ರೆ. ಅದಕ್ಕೆ ನಾನು ನರಸಿಂಹಣ್ಣನೇ ಕರ್ಸ್ಬಿಡ್ತೀನಿ ತಡೀರಿ. ಹೆಂಗು ತಲೆ ಬೋಡ್ಸ್ಕ ಅವ್ರು ಅವಾಗ ಅಲ್ಲಿ ಇಲ್ಲಿ ಮಂಟೆ ಕೊಡಕ್ ಹೋಗ್ತಾ ಇರ್ತಾರಲ್ಲ, ಇಲ್ಲಿ ಅಂತ ಕಟಿಂಗ್ ಮಾಡಿಸೋ ದುಡ್ಡನ್ನ ಉಳಿಲಿ ಅಂತ ಇವ್ನ್ ಕರ್ದಿದೀವಿ. ಆ ತಲೆಯೆಲ್ಲ ಬೋಡ್ಸ್ಬಿಟ್ಟು ಕ್ಲೀನಾಗಿ ಕುಡ್ಕೆ ಹಿಡ್ಕೊಂಡಿವಂತೆ ಬಾ ಹಂಗೆ. ಇಲ್ಲ ಸರ್, ಮೊನ್ನೆ ಎಲ್ಲ ಕ್ಲೀನಾಗಿ ಕಟಿಂಗ್ ಮಾಡ್ಸಿದೀನಿ. ಮೊನ್ನೆ ಮದುವೆ ಆಯ್ತಲ್ಲ, ಅವಾಗ ಕಟಿಂಗ್ ಮಾಡ್ಸಿದೀನಿ ಎಲ್ಲ ಪೂರ್ತಿ. ಏನು ನನ್ನ ಕೂದಲು ಉದುಕ್ ಬೆಳೆದಿಲ್ಲ ಅಣ್ಣ. ಕೂದಲು ಉದುರುಗ್ ಬಂದಿದ್ರೆ ಪರವಾಗಿಲ್ಲ, ಇದು ಮುಂದ್ಗಡೆ ಕುಡ್ಕೆ ಹಿಡ್ಕೊಬೇಕು ಬಾರಣ. ನಾವು 4 ಜನ ಇದ್ದೀವಿ. ಕುಡುಕ್ ನಮಗೆ ನಂಜಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ನನಗೆ. ಇದು ನಾವು ಯಾರು ಹೇಳಿ ನೀವು? ನಾನ್ ಮರಿಯಪ್ಪ. ಯಾವ ನಂಬರಿ ಮಾಡಿ? ನಾನು ಮರಿ, ಚಿಟ್ಟೆ, ಅವನು ಕುಂಟ, ನಾಗ ಇವನ್ನೆಲ್ಲ ನೋಡಿಲ್ವ ನೀನು? ಇಲ್ಲ ಸ್ವಾಮಿ, ನೋಡಿಲ್ಲ. ಅವ್ನ್ ಸೂಲ, ಅವ್ನ್ ಕೃಷ್ಣಿ, ಅವನು ಕೊಲೆ ಮನೆ ಕೃಷ್ಣಿ, ಅವ್ನ್ ಸೂಲ. ಓ ಯಜಮಾನ್ರಿ, ಯಾರಿಗೆ ಮಾಡಿದ್ರಿ? ನಾವು ಬಳ್ಳಾಪುರ ನಮ್ದು. ನರಸಿಂಹಣ್ಣ ಅಲ್ವಾ ನೀವು? ಓ ಅಣ್ಣ, ನಾನು ನರಸಿಂಹಣ್ಣಂಗೆ ಮಾಡಿರೋದು ನಿನ್ ಬಾಯಿ ಮಣ್ಣಾಕ ಸತ್ತೋಗಿರ್ಬೇಕು. ಏನ್ ತಲೆ ತಿಂತೆ ನೀನು? ನಾವು 4 ಜನ ಇದ್ದೀವಿ. ಚಟ್ಟದ ಎತ್ಕೊಂಡು ಹೋಗಕ್ಕೆ. ನೀನು ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಾಂಡ್ ಹೊತ್ಕೊಂಡು ಮುಂದೆ ಅಯ್ಯೋ ಅಂತ ಬಡ್ಕೊಂಡು ಹೋಗಿವಂತೆ. ಬಾ ಜಲ್ದಿ. ಅವ್ರಿಗೆ ಏನ್ ಕಾಯಿಲೆ ಆಗಿತ್ತು? ನಿನಗ್ ಬಂದೈತಲ್ಲ, ಅದೇ ಕೊರೋನಾ ಅವ್ರಿಗೂ ಬಂದಿರೋದು. ನನಗೆ? ಹಾ, ಯಾವ ಮಿಂಟ್ರಿ ಕೊಟ್ಟಿದ್ದ ನಮಗೆ ಹೇಳಿದ್ ನನಗೆ ಬಂದೈತೆ ಕೊರೋನಾ ಅಂತ. ನೀನೇನ ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ನಿನ್ಗೂ ಬಂದೇ ಬರುತ್ತೆ. ನಿಮ್ಮ ಕುಡುಕ್ ನನ್ನ ಮಕ್ಕಳ್ರ ನನಗೆ ಕೊರೋನಾ ಬಂದೈತೆ ಅಂತ ನನ್ನ ಮಗ ಹೇಳಿದ್ ನಿನಗೆ? ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ಅಣ್ಣ, ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ಬಂದೆ. ಅವತ್ತು ಬೆಂಗಳೂರಾಗ ಚೆಕ್ ಮಾಡಿಸಿದ ಇಲ್ವಾ ನೀನು? ಬೆಂಗಳೂರಾಗ ಚೆಕ್ ಮಾಡಿಸ್ತೀನೋ ಅಥವಾ ತಿರುಪತಿ ಚೆಕ್ ಮಾಡಿಸ್ತೀನಿ, ಅದನ್ನ ಕಟ್ಟಿ ನಿನಗೆ ನೀನು ಅವತ್ತು ಬಟಾಟ ಮರಕ್ಕೆ ಹೋಗಿದಾಗ ಬೆಂಗಳೂರಾಗ ಚೆಕ್ ಮಾಡಿಸಿದ ಇಲ್ವೋ? ಚೆಕ್ ಮಾಡ್ತಿದ್ದೆ. ಮತ್ತೀಗ ನಿನಗೆ ಪಾಸಿಟಿವ್ ಬಂದೈತೆ. ಏನು ಇಲ್ಲ ಅಂತ ಬಂದೈತೆ? ಇಲ್ಲ ಬಂದೈತೆ. ನಿನ್ಗೆ ಕಾಯಿಲೆ ಐತಿ. ನಿನ್ಗೆ ಕಾಯಿಲೆ ಐತೆ ಇಲ್ವಾ ಅಂತ ನೀನ್ ಹೆಂಗ್ ಚೆಕ್ ಮಾಡ್ಕೊಬೇಕು ಗೊತ್ತಾ? ತಿಕ್ಕೆ ಒಂದು ಕಡ್ಡಿ ತುರಿಕೋ. ತಿಕ್ಕೊಂದ್ ಕಡ್ಡಿ ತುರಿಕೋ. ತಿಕ್ಕೊಂದ್ ಕಡ್ಡಿ ತುರಿಕೋ. ಕಡ್ಡಿನ? ಅದು ವಾಪಸ್ ಬಂದ್ರೆ ಕೊರೋನಾ ಬಂದೈತೆ ಅಂತ, ವಾಪಸ್ ಬರ್ಲಿಲ್ಲ ಅಂದ್ರೆ ಕೊರೋನಾ ಬಂದಿಲ್ಲ ಅಂತ. ಅಯ್ಯ ನೀನ್ ನನ್ನ ಮಕ್ಕಳಲ್ಲ ಕಡ್ಡಿ ಕೇಳ ನನ್ನ ಮಕ್ಕಳ ನೋಡಿ ಇಲ್ಲಿ ಅವ್ರು ಇವರೇ ಮಾತಾಡ್ತಾರಂತೆ. ಕೊಡ್ತೀನಿ ನೋಡಪ್ಪ, ಮಾತಾಡ್ರಿ, ನೀವೇ ಕರೀರಿ. ಹಲೋ ಕೊರೋನಾ ನಿನ್ಗೆ ಅಟ್ಯಾಕ್ ಆಗೈತೆ ಅಂತ ಅಂದು ಡಾಕ್ಟ್ರು ನಿನಗೆ ಮಾಹಿತಿ ಮದುವೆ ಆಗ್ಲಿ ಅಂತ ಅಂದು ನಿನಗೆ ರಿಪೋರ್ಟ್ ಕಳಿಸ್ತಿಲ್ಲ. ಮದುವೆ ಆಗ್ಲಿ ಹೆದರ್ಕೊಂಬಿಡ್ತಾರೆ ಅಂತ ಅಂದು ರಿಪೋರ್ಟ್ ಕಳಿಸಿಲ್ಲ. ಈಗ ರಿಪೋರ್ಟ್ ಕಳಿಸೇವ್ರಿ. ರಿಪೋರ್ಟ್ ಅನ್ನ ಕಳಿಸ್ಲಿ, ಅವ್ರ ಅಮ್ಮ ಹೆಂಗಿಸ್ಕೊಳ್ಳಿ. ನಿನಗೆ ಬಂದೈತೆ ಮತ್ತೆ ನೋಡ್ಕ. ನೀನು ಒಂದ್ ಕೆಲಸ ಮಾಡು, ನೀನ್ ಮುಸ್ಲಿಂ ಕೇಳ ಇಲ್ಲಿ, ನೀನೊಂದ್ ಕೆಲಸ ಮಾಡಿ ಈಗ. ಹಲೋ, ನನಗೆ ಈಗಲೇ ಎದೆ ಪರಂಗಿ ಮರ ಐತೆ ನಮ್ಮ ಮುಂದ್ಗಡೆ. ಪರಂಗಿ ಮರ ಇರ್ಲಿ, ಗುಂಜನ ಇರ್ಲಿ, ನಿನಗೆ ಬಂದೈತೆ ನೋಡ್ಕ. ಪರಂಗಿ ಕೊಳವೆನ ಒಂದ್ ಕೊಳವೆ ಮುರ್ಕೊಂಬಿಡು. ಅದನ್ನ ತಿಕ್ಕೆ ಸ್ವಲ್ಪ 1 ಇಂಚು ಒಳಗೆ ಕೇಳ್ಕೊ. ಅದು ಇದು ಊತ ಬಲ್ಪಿಪ್ತಾಂಡು ಊದಲ್ವಾ, ಇವು ಒಲೆ ಊದಲ್ವಾ, ಹಂಗೆ ಪರಂಗಿ ಇದು ನಿಕ್ಸ್ಕೊಂಡ್ಬಿಟ್ಟಿ ಒಳ್ಳೆನಾ. ಹಿಂದ್ಗಡೆ ಯಾರ
ಅಂತ ಉರ್ಸೋ ಗಾಳಿ ಹೋಯ್ತು ಅಂತ ಅಂದ್ರೆ ನೀ ಕೊರೋನಾ ಬಂದಿಲ್ಲ ಅಂತ, ಗಾಳಿ ಹೋಗ್ಲಿಲ್ಲ ಅಂದ್ರೆ ಕೊರೋನಾ ಬಂದೈತೆ ಅಂತ. ನೀನ್ ಎಷ್ಟು ಜನ ಹುಟ್ಟಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಚಿಕ್ಕ ಊದ್ಕೊಳ್ಳ ಪರಂಗಿ ಪಿಪಿನ ಪಿಪಿ ನೀನ್ ಊದಕ್ಕಾಗಲ್ಲ, ಹಿಂದ್ಗಡೆ ಯಾರ ಕಾಲ ಊದಿಸ್ಕೋ. ಗಾಳಿ ಒಳಿಕ್ ಹೋದ್ರೆ ಏನು ಅಂದ್ರೆ ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಬೆಂಕಿ ಸ್ವಾಮಿ ನರಸಿಂಹಸ್ವಾಮಿ ಸೋಲ್ದಪ್ಪ ಮೈ ಕೈ ಎಲ್ಲ ಹೊಡ್ತ. ಆಯ್ತು ತಾಂಬತ್ತಿ ಬಿಡ್ರಿ. ಏನ್ ತಗೊಂಬತ್ತೀಯ? ಕಾಯಿ ಕಾಯಲ್ಲ, ಮೈಸೂರ್ ಪಾಕ್. ಆ, ನರಸಿಂಹಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ, ಆ, 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 ಯಪ್ಪ ಮೈ ಎಲ್ಲ. ಆಯ್ತು ಅದು ಹೇಳಿ. ಏನು ಅಂದ್ರೆ ಹಲೋ ನಿಮ್ಮ ಮಗ ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಹಲೋ ಬಾವ, ಹಲೋ ಬಾವ, ತತ್ತಿನ ಬಿಡ್ರಿ. ಎಳ್ನೀರು ತಗೊಂಬತ್ತೀನಿ. ಬಾವ ಎಳ್ನೀರು ತತ್ತಿನ ಬಿಡ್ರಿ. ನಾನು ಹಲೋ ಹಲೋ ಹೇಳಿ, ಯಾರು? ಈಗ ಎದ್ರ ಅಂದ್ರೆ ಈಗ ಎದ್ರ ಹೂನಕ್ಕ, ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಐತೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಯಾರ ಕೂಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ಸಾಮ 1 ಕಾಲ್ ಕೆಜಿ. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಾಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಾಂಬಿಟ್ಟಿ ಬಾ, ಬರ್ಬೇಕಾರೆ ನಿಂಗು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ. ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನ ಇದು ಅದೇ 7 ಮಾರಿಂದ ರೋಟ್ಬೇಕು. ಕಾಯಿ ಕೀಳಕ್ ಇಲ್ಲಿ ಒಂದು 30-20 ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು, ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ, ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟವಲ್ಲ ಮಗ ಮನೆಗೆ. ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ಕಾಯಿ 20 ಕಾಯಲ್ಲ, ನಾನು ತಾಯಿ ಆಗ್ತೀನಿ. ನಿಮ್ ಮಗು ನಮ್ಮ ಹೊಟ್ಟೆಲಿ ಬೆಳೀತಾ ಇದೆ. ಇದು ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ಐತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಸ್ವಾಮಿ, ಆಯ್ತು. ಹಲೋ, ನರಸಿಂಹಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ, ಯಪ್ಪ ಮೈ ಎಲ್ಲ. ಆಯ್ತು. ಅದು ಹೇಳಿ. ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತೆ ನೋಡು. ಹಲೋ ಮಗ ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ, ಎದ್ ಫೋಟೋ ನೋಡಕ್ ಬಿಡಲ್ಲ ಇವ್ ತಾಯಿ ನಾಯ್ಕ. ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಬೆಂಕಿ ಸ್ವಾಮಿ ನರಸಿಂಹಸ್ವಾಮಿ ಸೋಲ್ದಪ್ಪ ಮೈ ಕೈ ಎಲ್ಲ ಹೊಡ್ತ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಗೊಂಬತ್ತೀಯ? ಕಾಯಿ ಕಾಯಲ್ಲ, ಮೈಸೂರ್ ಪಾಕ್.
30,000 ಮೈಸೂರು ಪಾಕ್ ತಾಂಬಿಟ್ ಬಾ. ಶಿವ ಪರಮ ಮಗ ಇಲ್ಲಿ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರು ಪಾಕ್ ತಿನ್ಕೊಂಡು ಹಲೋ ಸ್ವಾಮಿ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಹಲೋ ಹಲೋ ನಿಮ್ಮ ಮಗ ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ನಮ್ಮನ್ನ ಫೋಟೋ ನೋಡಕ್ ಬಿಡಲ್ವಲ್ಲ ಅವ್ರು. ನಿನ್ ಮಗು ನನ್ ಹೊಟ್ಟೆಲ್ ಬೆಳೀತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ್ ಹತ್ರ ಐತೆ. ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ, ಬಾವ ಬಂದಿಲ್ಲ ಅಂತ ಮಾತಾಡು, ಬನ್ನಿ ಬಾವ ಅಂತ. ನಮ್ಮ ಕರ್ಮನ ಕ್ಯಾಯ ಬಲ್ಗಡಿ ಕದ್ದಾಕ್ ಬಿಡಲ್ವಲ್ಲ ಒಂದ್ ತಾಯಿ ನಾಯ್ಕಾಯ. ಹಲೋ 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 ಬಾವ, ಹಲೋ ಬಾವ, ತತ್ತಿನ್ ಬಿಡ್ರಿ ಎಳ್ಳೀರು ತಗೊಂಬತ್ತೀನಿ ಬಾವ. ಎಳ್ಳೀರು ತತ್ತಿನ್ ಬಿಡ್ರಿ. ನಾನು ಐಶ್ವರ್ಯ. ನಿಮ್ಮ ಇದು ಆಯ್ತು, ಒಳ್ಳೇದು. ಐಶ್ವರ್ಯ 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 ನೀ ನನ್ನ ಉಸಿರು ಕಣೆ ಅಂತ ಹಾಡು ಹೇಳ್ತಿದ್ದೀನಿ ನನ್ನ ಮೇಲೆ. ಮರ್ತೋದಾ? ಅಯ್ಯೋ ಅಂತ ಇನ್ನ ಎದ್ದು ಯಾರು ಎದ್ದೇ ಇಲ್ಲ, ಮನೆ ಕಂಡಿದೀವಿ ನಾವ್ ಇನ್ನ. ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ, ನನಗೆ ಯಾವಾಗ ಮಾಡ್ತೀಯಾ? ಅಯ್ಯ ನೀನ್ ತಾಯಿ ತತ್ತಿ ಬಿಡ ಎಳ್ಳಿಲ್ಲ. ಎಳ್ಳಿ ಬೇಡ. ಅವ್ರು ನಿಮಗೆ ಫೋನ್ ಮಾಡಿ ಏನ್ ತೊಂದ್ರೆ ಕೊಡ್ತಾ ಇದಾರೆ? ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡೈತ್ರಲ್ಲ, ಆಗ ಹಂಗೆ ಬಾ 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 ಅಂತ ಅಂತಾರೆ. ಎಲ್ಲಿಗೆ? ಎಲ್ಲಿಗೋ ಗೊತ್ತಿಲ್ಲ. ನೀವು ಅದನ್ನ ಕೇಳ್ಬೇಕಲ್ವಾ? ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕರ ಹತ್ರ ಬೇದ. ನಿಮ್ಮ ಮನೆ ಅಕ್ಕನ ಹೆಸರು ಏನಣ್ಣ? ಏ ವಿಶ್ವನಾಥ ಅಂತ ಒಂದು ಆಡೈತ್ರಲ್ಲ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ನೀನು ಕಂದನಲ್ಲವಿ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ, ವಿಶ್ವನಾಥ. ಹಾಗಂಗೆ ವಿಶಾಲಾಕ್ಷಮ್ಮ ಅಂತ. ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು. ಈಶ್ವರ ಪರಮಾತ್ಮ. ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ನೀವ್ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ, ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ, ಗೊತ್ತಾಯ್ತಾ? ನೀವ್ ತಲಾಟೆ ಏನೇನ ಮಾತಾಡ್ಬೇಡ್ರಿ. ಅದೇನಿದ್ರು ನಿಮ್ಮ ಮಿಸಸ್ ಹತ್ರ ತೋರಿಸ್ಕೊಳ್ಳಿ. ನಾವೇನ್ ಗೊತ್ತಾ, ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್, ನಮ್ಮ ಉದ್ದೇಶ ಅದೇನೆ. ನಾವು ಫೋನ್ ಮಾಡಿರ್ತಕ್ಕಂಥ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಸರ್, ಯಾವತ್ತು ಕಿತ್ತಾಡಬಾರ್ದು, ಅದಕ್ಕೆಲ್ಲ ಆಸ್ಪದ ಮಾಡಿ ಕೊಡಬಾರ್ದು. ನಿಮ್ದೇ ತಪ್ಪಿರ್ಲಿ. ಗೊತ್ತಾಗಲ್ಲ ನೀವು ಕಂಪ್ನಿಯರೋ ಅಥವಾ ಯಾರು ಅನ್ನೋದು ನೀವು ಗೊತ್ತಾಗಲ್ಲ ಸರ್. ಖಂಡಿತ ನಾವು ಕಂಪ್ನಿಯರೇನೆ. ನಿಮ್ಮ ಪ್ರಾಬ್ಲಮ್ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು. ಅದಕ್ಕೆ ಮಾತಾಡ್ಕೊಂಡ್ ಕುಂತಾ ಇದೀವಿ, 5 ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ. ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ದೇ ತಪ್ಪಿರ್ಬಾರ್ದು, ಅಕ್ಕವ್ರದೇ ತಪ್ಪಿರ್ಬಾರ್ದು. ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ. ನಿಮ್ದೇ ತಪ್ಪಾಗ್ಲಿ ನೀವೇ ಒಂದ್ಸರಿ ಕ್ಷಮಾಪಣೆ ಕೇಳ್ರಿ, ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ. ನಾನು ನಿಮ್ಗಿಂತ ಚಿಕ್ಕೋನು, ಅವೆಲ್ಲ ಹೇಳ್ಬಾರ್ದು. ನಮ್ಗಿನ್ನು ಮದ್ವೆ ಆಗಿಲ್ಲ, ಆದ್ರೂ ಅಕ್ಕವ್ರಿಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡಬಾರ್ದು. ಅವೆಲ್ಲ ಜೀವನದಲ್ಲಿ ಸಹಜ. ಅನುಮಾನ ಬರಬಾರ್ದು. ಅಕ್ಕವ್ರಿಗೆ ಒಂದ್ ಸ್ವಲ್ಪ ಕೊಡಿ ಅಣ್ಣ, ನಾನು ಹೇಳ್ತೀನಿ ಬೇಕಾರೆ. ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ. ಅಮ್ಮ ಅಮ್ಮ ನೀ ಬೇಗನೆ ಬಾರಮ್ಮ, ಅಮ್ಮ ನೀ ಬೇಗನೆ ಬಾರಮ್ಮ. ಮಗ ಯಾರೋ ಸರೆಂಡರ್ ಮಾಡ್ಯಾವ ನೋಡು, ಸರೆಂಡರ್ಗಳು ಮಾಡಿದಾರೆ ಮಗ. ಇದೆಲ್ಲ ಶಾಶ್ವತವಾಗಿರಲ್ವಂತೆ. ಪತಿಯೇ ಪರದೈವ, ಪತಿ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು. ಪತಿಯೇ ಪರದೈವ. ಕೊಡಿ ಸರ್, ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು.
ಆಯ್ತು ಸರ್, ಆಯ್ತು. ಏನೋ ಒಂದೆರಡು ವಿಚಾರ ನೋಡಿ ಹೇಳ್ಬಿಟ್ಟು ನಮ್ ಸಂಸಾರ ಒಂದ್ ಮಾಡ್ಬಿಡಿ ಸ್ವಾಮಿ. ನಮಗೂ ಅಷ್ಟೇ ಸರ್ ಬೇಕಿರೋದು, ನಿಮ್ ಸಂಸಾರ ಒಂದಾಗ್ಬೇಕು ಅನ್ನೋದೇ ನಮಗ್ ಬೇಕಿರೋದು. ನಿಮ್ಮಂತರ ಆಶೀರ್ವಾದ ಸ್ವಾಮಿ. ಏ ನಾವು ಸರ್, ಒಳ್ಳೆ ದಯವಿಟ್ಟು ನಮ್ಮಂತರ ಆಶೀರ್ವಾದ ಅಲ್ಲ, ನಿಮ್ಮಂತ ಶಿವ ಪಾರ್ವತಿ ಅಕ್ಕ ವಿಶಾಲಕ್ಕ ನಿಮ್ಮಂತವ್ರ ಆಶೀರ್ವಾದ ಇರ್ಬೇಕು ಸರ್, ನಮ್ಮಂತ ಎಜುಕೇಟೆಡ್ ಮೇಲೆ. ಏನ್ ತಾಯಿ, ಇನ್ನು ಅವ್ರ ಸ್ವಾಮಿಯರ ಆಶೀರ್ವಾದನೆ ಕೇಳಿಲ್ಲ, ಅಲ್ಲಿ ಮಕ್ಮಣ್ಣಾಕ ಅಂತೀಯಲ್ಲೋ. ಅಯ್ಯೋ ಕೊಡು ಅಕ್ಕರ್ಗೆ. ಅಕ್ಕ, ನನ್ನ ಹೆಸರು ವೇಣುಗೋಪಾಲ್ ಅಂತ. ಯಾಕವ್ವ? ಅಯ್ಯೋ, ಇನ್ನು ತಗೊಂಡ್ ಹೋಗಿ ಅಂತ ಸ್ವಾಮಿ, ನನ್ನ ಹತ್ರನೇ ಬರ್ಬೇಡ ಅಂತ ಅಂತಾರೆ. ದಯವಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ನನ್ನಿಂದ ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ನಾನು ಕೇಳ್ಕೊಳೋದು. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ಸರ್. ನಮ್ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ. ಕೆರನು ಬೇಡ, ಕೆರಗಳು ಬೇಡ, ಮೂಗಲು ಬೇಡ, ಹಂಗೆ ಬಾರೆ ಅತ್ತೆ 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 ಅಂತ ಹೇಳ್ತೇವೆ. ಅಕ್ಕ, ಅಕ್ಕವ್ರೆ ಹೇಳಿ. ಗುಡ್ ಈವ್ನಿಂಗ್ ಮೇಡಮ್. ಕೊಟ್ಟಿದ್ದೀನಿ ಸ್ವಾಮಿ. ಗುಡ್ ಈವ್ನಿಂಗ್ ಮೇಡಮ್. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಾವೇನ್ ಗೊತ್ತಾ, ನೀವು ಬೇಜಾರು ಮಾಡ್ಕೊಂಬೇಡಿ, ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು ನರಸಿಂಹರಾಜು. ಅಕ್ಕರಿಗೆ ಯಾರು? ಎಲ್ಲ ರೆಡಿ ಮಾಡ್ಕೊಂಡ್ರ? ಏನ ಮಾಡಿ ಅಪ್ಪ, ಏನ್ ಸುಮ್ನೆ ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ? ನಾವು ನರಸಿಂಹಣ್ಣಂಗೆ ಫೋನ್ ಮಾಡ್ಬೇಕು. ಅಣ್ಣ ಅಣ್ಣ ಅಣ್ಣ, ಕಾಫಿ ಆಯ್ತಣ್ಣ? ಈಗ ಆಯ್ತು. ಇನ್ನೇನಣ್ಣ, ಆರೋಗ್ಯನಾ? ಆರೋಗ್ಯ ಎಷ್ಟೇ ಜನ ದೇವ್ರ ಎಷ್ಟೇ ಕೇಳ್ಕೊಳದಣ್ಣ, ಎಲ್ಲ ಮನುಷ್ಯನಿಗೂ ಆರೋಗ್ಯ ಕೊಡ್ಬೇಕಲ್ವೇಣ? ಆರೋಗ್ಯನೇ ಭಾಗ್ಯ. ಯಾರೋ ಹಲೋ ಹಲೋ ಅಂತಂದ್ರೆ ಯಾರಪ್ಪ ನೀನು? ಯಾರಪ್ಪ ನೀನು? ಇವ್ರು ಯಾರ ಗೌಡ್ರೆ? ಏಯ್ ಕೊಡ್ರಿ, ಯಾರ್ರಿ ನೀವು? ಈಗ ಇದು ನಾವು ಯಾರೋ ನಮ್ಮ ಗೌಡ್ರು ಮಾತಾಡ್ತಾ ಇದೀವಿ ಸರ್. ಬುಗುಂಡಳ್ಳಿ ಯಾರು ಹೇಳಿ? ರೇ ಸ್ವಾಮಿ, ನಾನ್ ನರಸಿಂಹರಾಜು, ನರಸಿಂಹಣ್ಣಲ್ಲ. ಅದೇನೆ ನರಸಿಂಹರಾಜು ನರಸಿಂಹಣ್ಣ ಎಲ್ಲ ಒಂದೇ ಅಲ್ವಾ? ಕರೆಕ್ಟ್ ಅವ್ರು ಮಾತಾಡಿದ್ದು, ಕರೆಕ್ಟ್ ಅವ್ರು ಮಾತಾಡಿದ್ದು. ನೀವೇ ತಪ್ಪ. ನರಸಿಂಹ ಎಲ್ಲ ಒಂದೇ ಅಂತ ಹೇಳಿ ಗೌಡ್ರಿ. ಅದೇ ಅಣ್ಣ, ಇದು ಈಗ 5ನೇ ತಾರೀಕು ಮಡಿಕೊಂಡಿದೀವಿ ಫಂಕ್ಷನ್. ಏನ್ ಹೇಳಿ? ಅದೇ ನಮ್ಮ ಅಪ್ಪನ್ ಮಣ್ಣು ಮಾಡೋದು. ಅಯ್ಯೋ ಉಂಟು. ಈಗ 10 ವರ್ಷ ಸತ್ತೋದ್ರ ಇದು ಗೌಡ್ರೆ. ಈಗ 10 ವರ್ಷ ಇವ್ರು ಅಪ್ ಸತ್ತೋಯ್ತಂತೆ. ನೆನ್ನೆ ದಿನ ಜೀವ ಬಂದೈತೆ ಅಂತೆ. ಈಗ ಅಣ್ಣ ಇಲ್ಲ ಜೀವ ಬಂದಿತ್ತು, ತಿರ್ಗಾ ಹೋಯ್ತಲ್ಲ. ನಮ್ಮ 5ನೇ ತಾರೀಕು ಮಣ್ಣು ಮಾಡಿಕೊಂಡಿದೀವಿ. ನೀವು ದಯವಿಟ್ಟು ನೀವು ಅಲ್ಲ, ಯಾರು 5ನೇ ತಾರೀಕು 10 ವರ್ಷ ಸತ್ತೋಯ್ದ್ರಂತೆ. ನೆನ್ನೆ ದಿನ ಜೀವ ಬಂದು ತಿರ್ಗಾ 5ನೇ ತಾರೀಕು ಮಣ್ಣು ಇಟ್ಕೊಂಡವ್ರಂತೆ. ಯಾವ ಸಮಯ? ಯಾವ ಊರು? ಬಂಗ್ರಹಳ್ಳಿ. ಗಂಗ್ರಹಳ್ಳಿ? ಗಂಗ್ರಹಳ್ಳಿ ಅಣ್ಣ ಎಲ್ಲಿ ಬರೋದದು? ಎಲ್ಲಿ ಬರೋದಣ್ಣ? ಅದೆಲ್ಲೂ ಬರಲ್ಲ ಅಣ್ಣ, ಅಲ್ಲೇ ಇರುತ್ತೆ. ಅಲ್ಲ, ಅಲ್ಲೇ ಇರುತ್ತೆ ಗೊತ್ತು. ನಾವು ಇವ್ರು ಯಾರೋ ಇವ್ರು ಕಟ್ ಪಾಕಿಟ್ನರು. ಅಣ್ಣ ನಾವೇನು ನಿನ್ನ ಹತ್ರ ಕಟ್ ಪಾಕಿಟ್ ಮಾಡಿ ಏನು ನಿಮ್ ಮನೆ ಹಾಳು ಮಾಡಿಲ್ಲ. ನಾವೇನು ಗೊತ್ತಾಯ್ತಾ, ನಾವೇನು ಗೊತ್ತಾ ಫೋನ್ ಮಾಡಿದ್ದು? ನೋಡ್ರಿ ಹಲೋ, ನಾವು ಹಿಂಗೆ ನಾವು ಸುರ್ಕಾಗವ್ರೆ ಅಂತ ಹೇಳಿದ್ದು. ಸುರ್ಕಾಗವ್ರೆ ನಮ್ಗಿನ್ನ ನಮ್ಮನ್ನ ತಲೆ ಕೆಡಿಸಿ ಚಿಕ್ಕ ಮಾಡಕ್ಕೆ ಅಂತ ನಾನು ಹೇಳಿದ್ವಿ. ಅಣ್ಣ 1 ನಿಮಿಷ ಹೇಳೋದ್ ಕೇಳಿಸ್ಕೋಣ. ನಮ್ಗೆ ಮಾವಿನ ಎಲೆ ನಾಡಿಕೆ 7,000 ಮಾವಿನ ಎಲೆ ಬೇಕು. ಇದು ಹುಣಸೆ ಎಲೆ 7,000. ಒಂದೊಂದ್ ಎಲೆ ಎಣಿಸ್ಬಿಟ್ಟು ಕ್ಲೀನ್ ಆಗಿ 7,000 ಚೀಲಕ್ ತುಂಬ್ಕೊಂಡ್ ತಗೊಂಬಂದ್ರೆ ನಿಮ್ ದುಡ್ಡು ಏನಾಗೆ ತಗೊಂಡೋಗ್ಬಿಡೋಣ. ಸ್ವಲ್ಪ ಇದು ಹುಣಸೆ ಎಲೆನ 7,000 ಬೇಕಾ? ಅಣ್ಣ ಹುಣಸೆ ಎಲೆ 7,000 ಎಣಿಸ್ಕೊಂಡ್ ತಗೊಂಬಂದ್ರಿ. ಒಂದ್ ಜಾಸ್ತಿನೂ ತರಬಾರ್ದು, ಒಂದ್ ಕಮ್ಮಿನೂ ತರಬಾರ್ದು. 7,000. ಹುಣಸೆ ಎಲೆನ ಎಣಿಸ್ಬಿಟ್ಟು 7,000 ತರ್ಬೇಕಾ? 7,000 ತರಬೇಕು. ನಮ್ಮ ಅಪ್ಪನ ಮಣ್ಣಲ್ವಾ ಅಣ್ಣ ಅವತ್ತು ನಾವು ಲಾಟ್ ಸರಿ ನಮ್ಮ ಅಪ್ಪನ ಮಕ ನೋಡೋದು. ಅದಕ್ಕೆ ಹುಣಸೆ ಎಲೆ ಹಾಕ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಅದ್ರ ಮೇಲೆ ನುಗ್ಗೆ ಸೊಪ್ಪು ಹಾಕ್ಬಿಡೋದಣ್ಣ. ಆಡಲ್ಲ ಸ್ವಾಮಿ, ಮಾತಾಡ್ತಾ ಇರೋದು. ಆಡ ಎಂತಲ್ಲ
ರೇ ಸ್ವಾಮಿ, ಯಾರು ನಮ್ಮ ಅಪ್ಪ ಸತ್ತೋಗೈತೆ ಆಡು ಅಂತಿರೋದು? ನಿಮ್ಗೇನು ಒಂದ್ ಸ್ವಲ್ಪ ಮ್ಯಾನೇಜ್ ಇಲ್ವಾ ನಿಮ್ಗೆ? ನಿಮ್ಗೆ ಕಷ್ಟ ಏನು ಅಂತ ಗೊತ್ತಿಲ್ಲ? ನಿಮ್ಮನೆಗೆ ಸಾವು ನೋವು ಏನು ಸಂಭವಿಸಲ್ವಾ? ನಮ್ಮ ಅಪ್ಪ ಸತ್ತೋಗೈತೆ ಮಣ್ಕಂಡ್ರಿ ಅಂತ ಅಂದ್ರೆ ನಾಟಕ ಆಡು ಅಂತ ಏನೋ ತಮಾಷೆ ಮಾಡ್ತಿದ್ದೀರಾ? ನಿಮ್ಮನೆಗೆ ಒಂದ್ ಸಾಯ್ತಾ ನೋಡಿ, ಇಷ್ಟರಲ್ಲೇ ಯಾರು ಸಾಯ್ತಾ ಇರಲ್ಲ. ಏನ್ ಮಾಡ್ಬೇಕು ಹೇಳಿ ನಾವು? ನಮ್ಗೆ ಯಾಕೆ ಮಾಡಿದ್ದು? ನಮ್ಗೆ ಯಾಕೆ ಮಾಡಿದ್ದು? ಏನ್ ಮಾಡ್ಬೇಕು ಹೇಳಿ ನಾವು? ನಮ್ಮಿಂದ ಏನಾಗ್ಬೇಕು? ಇನ್ನೇನಂತ ಹೇಳೋಣ? 7,000 ಹುಣಸೆ ಎಲೆ ಬೇಕು ನಮ್ಗೆ. 7,000 ಹುಣಸೆ ಎಲೆ ಬೇಕು. ನುಗ್ಗೆ ಸೊಪ್ಪಿನ ಎಲೆ ಬೇಕು. ಆಮೇಲೆ 9,000 ನುಗ್ಗೆ ಸೊಪ್ಪಿನಲ್ಲಿ 9,000. ಅಣ್ಣ. ಆಮೇಲೆ ಅಣ್ಣ ಆಮೇಲೆ ಇನ್ನೇನ್ ಬೇಕು ಅಣ್ಣ? ಬೇಕಣ್ಣ. ಅಲ್ಲಿ ಇನ್ನೇನ್ ಬೇಕು ಅಂದೆ. ಹಂಗೆ ಇನ್ನೊಬ್ಬ. ಹಲೋ ಹಲೋ ಅಣ್ಣ, ಅಷ್ಟೇ ಅಣ್ಣ. ಹುಣಸೆ ಎಲೆ ಬೇಕು ನಮ್ಗೆ, ನುಗ್ಗೆ ಸೊಪ್ಪು ಎಲೆ ಬೇಕು. ಆಮೇಲೆ ಈ ಕಾಂಗ್ರೆಸ್ ಗಿಡದ ಮೂಗ್ಬಟ್ಟು ಬೇಕಣ್ಣ. ಕಾಂಗ್ರೆಸ್ ಗಿಡದ್ದು ಮೂಗ್ಬಟ್ಟು